ನಮಸ್ಕಾರ ಸ್ನೇಹಿತರೆ, ಯಾವ ಸಿನಿಮಾ ಕತೆಗೂ ಕಮ್ಮಿ ಇರದ ಮರ್ಡರ್ ಕತೆ ಇದು. ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಜನವರಿ 2ನೇ ತಾರೀಕು ಬೆಳಿಗ್ಗೆ 7:30ಕ್ಕೆ ನಡೆದಂತಹ ಘಟನೆ. KR ಪುರಂ ಠಾಣೆಯ ವ್ಯಾಪ್ತಿಯಲ್ಲಿ ಕೊಲೆಯೊಂದು ನಡೆದಿದೆ. ಸ್ನೇಹಿತರೆ, ಹೌದು, ಕೊಲೆಯಾದ ವ್ಯಕ್ತಿಯ ಹೆಸರು ನೇತ್ರ. ಸ್ನೇಹಿತರೆ, ತಾಯಿಯನ್ನೇ ಕೊಂದ ಮಗ. ಹೌದು, ಯಾರಪ್ಪ ಈ ದೇಶದಲ್ಲಿ ಕೆಟ್ಟ ಮಕ್ಕಳಿರ್ತಾರೆ ಹೊರತು ಕೆಟ್ಟ ಅಪ್ಪ ಅಮ್ಮ ಇರೋದಿಲ್ಲ. ಇವನು ನೇತ್ರನ ಗಂಡ ಚಂದ್ರಪ್ಪ ಅನ್ನೋರು. ಇವರು ಮೂಲತಃ ಮುಳುಬಾಗಿನ ಕೃಷಿಕರು. ಈ ಕೃಷಿಯನ್ನೇ ಮಾಡ್ತಾ KR ಪುರಮಲ್ಲಿ 10 ಮನೆಗಳನ್ನ ಬಾಡಿಗೆಯನ್ನು ಕಟ್ಟಿ ಬಿಟ್ಟಿರ್ತಾರೆ. ಸ್ನೇಹಿತರೆ, ನೇತ್ರಾಳಿಗೆ ತುಂಬ ಒಂದು ಆಡಂಬರ ಜೀವನದ ಆಸೆ ಇದ್ದಷ್ಟು ಕಾಲ್ ಚಾಚೋಣ ಅನ್ನೋದು ಈಕೆ ಗೊತ್ತಿರೋದಿಲ್ಲ. ಸ್ನೇಹಿತರೆ, ಈಕೆ ಅತಿ ಆಸೆಗೆ ಹೇಳಿ ತನ್ನ ಜೀವನವನ್ನೇ ಹಾಳು ಮಾಡ್ಕೊಳ್ಳೋ ಮಟ್ಟಿಗೆ ಬರ್ತಾಳೆ. ಅಂದರೆ ಇವಳಿಗೆ ಇದ್ದಷ್ಟು ತೃಪ್ತಿ ಪಡೋಣ ಅನ್ನೋ ಬುದ್ಧಿ ಇರೋದಿಲ್ಲ. ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಚಂದ್ರಪ್ಪ ಅವರು. ಆದರೂ ಈಕೆಗೆ ಇನ್ನೂ ನಾನು ಆಡಂಬರದ ಜೀವನವನ್ನು ಅನುಭವಿಸಬೇಕು ಅನ್ನೋ ಅತಿ ಆಸೆ ಈಕೆಗೆ. ಈ ಒಂದು ವಿಷಯವಾಗಿ ಗಂಡನ ಕೈಲಿ ಒಂದು ಸ್ವಲ್ಪ ದಿನ ಜಗಳಾಡ್ತಿರ್ತಾಳೆ. ಅಂದರೆ ನನಗೆ ಅದು ಬೇಕು ಇದು ಬೇಕು ಹಾಗೆ ಹೀಗೆ ಅಂತ. ಗಂಡ ಅದಕ್ಕೆಲ್ಲ ಸುಮ್ಮನೆ ಇರ್ತಾರೆ. ಆದರೆ ತನ್ನ ಮಗ ಯಾಕೆ ರಾಡಿನಿಂದ ಹೊಡೆದು ತನ್ನ ತಾಯಿಯನ್ನೇ ಕೊಂದಿದ್ದೀನಿ ಅಂತ ಹೋಗಿ ಪೊಲೀಸ್ ಠಾಣೆಯಲ್ಲಿ ಅರೆಸ್ಟ್ ಆಗಿದ್ದಾನೆ. ಹೌದು, ಜನವರಿ 2ನೇ ತಾರೀಕು ಬೆಳಿಗ್ಗೆ 7:30ಕ್ಕೆ ನಡೆದಂತಹ ಘಟನೆ ಇದು. ಆದರೆ ಈ ಒಂದು ಕೊಲೆಯ ಪ್ರಕರಣ ಪೊಲೀಸರು ಜಾಡಿಡ್ಕೊಂಡು ಹೋದಾಗ ಗೊತ್ತಾಗುತ್ತೆ ನಿಜವಾದ ಕೊಲೆಗಾರ ಯಾರು ಅಂತ. ಹೌದು, ಈ ಒಂದು ಕೊಲೆಯಲ್ಲಿ ನಡೆದಂತಹ ಕಬ್ಬಿಣದ ರಾಡನ್ನು ಹಿಡ್ಕೊಂಡು ಪೊಲೀಸ್ನವರು ನಿಜವಾದ ಕೊಲೆಗಾರನನ್ನು ಪತ್ತೆ ಹಚ್ತಾರೆ. ಹೌದು, ಫಿಂಗರ್ ಪ್ರಿಂಟ್ ಇಬ್ಬರದಿರುತ್ತೆ ಆ ಒಂದು ರಾಡ್ನಲ್ಲಿ. ಒಂದು ನೇತ್ರಾವತಿಯ ಮಗನದ್ದು, ಮತ್ತೊಂದು ನೇತ್ರನ ಗಂಡನದ್ದು. ಹೌದು, ಚಂದ್ರಪ್ಪ ಅವರು ಕೊಲೆ ಮಾಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಬೆಳಿಗ್ಗೆ 7:30ಕ್ಕೆ ತಿಂಡಿ ಮಾಡಿಲ್ಲ, ನೀನು ಅಡಿಗೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನೇತ್ರಳ ತಲೆಗೆ ರಾಡಿನಿಂದ ಹೊಡೆದಿರ್ತಾರೆ. ಅಲ್ಲಿಗೆ ಬಂದಂತಹ ಮಗ ಅವರ ಕೈಯಿಂದ ರಾಡನ್ನು ತಗೊಂಡು ತಾನೂ ಸಹ ತನ್ನ ತಾಯಿಗೆ ಹೊಡೆದು ಇವನೇ ಪೊಲೀಸ್ ಠಾಣೆಗೆ ಹೋಗಿ ನಾನು ನನ್ನ ತಾಯಿಯನ್ನು ಕೊಂದಿದ್ದೇನೆ ಎಂದು ಅರೆಸ್ಟ್ ಆಗಿದ್ದಾನೆ. ಸ್ನೇಹಿತರೆ, ಯಾಕೆ ಈಕೆ ಕೊಂದಿದ್ದು ಮಗ ಅಥವಾ ಗಂಡ ಯಾಕೆ ಕೊಂದಿದ್ದು ಅಂತ ಹೇಳಿದ್ರೆ, ನೇತ್ರಾಳಿಗೆ ಒಂದು ಅಕ್ರಮ ಸಂಬಂಧ ಇರುತ್ತೆ. ಈ ಸಂಬಂಧ ತನ್ನ ಮಗನಿಗೂ ಸಹ ಗೊತ್ತಿರುತ್ತೆ. ಯಾಕೆಂದರೆ ಒಂದು ದಿನ ಮಗನಿಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ ನೇತ್ರ. ಗಂಡನಿಗೂ ಸಹ ಗೊತ್ತಿರುತ್ತೆ ಈ ಒಂದು ಕೆಟ್ಟ ಚಾಳಿಗೆ ತನ್ನ ಹೆಂಡತಿ ಇಳಿದಿದ್ದಾಳೆ ಅಂತ. ಅದೇ ವಿಷಯವಾಗಿ ಕೋಪಗೊಂಡಂತಹ ಚಂದ್ರಪ್ಪ ಜನವರಿ 2ನೇ ತಾರೀಕು ಬೆಳಿಗ್ಗೆ ನೀನು ತಿಂಡಿ ಮಾಡಿಲ್ಲ ಅಡಿಗೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ರಾಡಿನಿಂದ ತನ್ನ ಹೆಂಡತಿಯ ತಲೆಗೆ ಹೊಡೆದಿರ್ತಾರೆ. ಮಗ ಅಲ್ಲಿಗೆ ಬಂದಂತವನು ತನ್ನ ಅಪ್ಪನ ಉಳಿಸ್ಲಿಕ್ಕೆ ಅದೇ ರಾಡಿಂದ ಹೊಡೆದು ನಾನೇ ನನ್ನ ತಾಯಿಯನ್ನು ಕೊಂದಿದ್ದು ಅಂತ ಠಾಣೆಗೆ ಹೋಗಿ ಅರೆಸ್ಟ್ ಆಗ್ತಾನೆ. ಸ್ನೇಹಿತರೆ, ಜಗತ್ತಲ್ಲಿ ಕೆಟ್ಟ ಅಪ್ಪ ಅಮ್ಮ ಇರ್ತಾರಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಇಂಥ ಅಪ್ಪ ಅಮ್ಮ ಇದ್ದಾಗ ಮಕ್ಕಳು ತಾನೇ ಏನು ಮಾಡ್ತಾರೆ? ತಮ್ಮ ಮಕ್ಕಳ ಜೀವನದ ಬಗ್ಗೆ ಗಮನ ಹರಿಸೋದನ್ನು ಬಿಟ್ಟು ಈಕೆ ಬೇರೆ ಕಡೆ, ಅಂದರೆ ಒಂದು ಐಷಾರಾಮಿ ಜೀವನದ ಬಗ್ಗೆ ಗಮನವನ್ನು ಹರಿಸಿ ತನ್ನ ಜೀವಕ್ಕೆ ಕುತ್ತನ್ನು ತಂದುಕೊಡ್ಲು ಈ ನೇತ್ರ ಅವರು. ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.